ನನ್ನನ್ನು ಓದಲು ಅಪ್ಪ ಅಮ್ಮ ಸಿಟಿಗೆ ಚಿಕ್ಕಪ್ಪನ ಮನೆಗೆ ಕಳಿಸಿದರು. 5ನೇ ತರಗತಿಯಿಂದ ನಾನು ಅಲ್ಲೇ ಓದುತ್ತಿರುವುದು. ಈಗ ನಾನು 9ನೇ ತರಗತಿ. ಸ್ಕೂಲಿನಲ್ಲಿ ಸ್ಪೋರ್ಟ್ಸ್ಗೆ ಸೇರಿಸಿಕೊಂಡಿದ್ದಾರೆ. ಈ ಟೆನ್ಷನ್ ನಡುವೆ ಕಾಲು ನೋವು ಜಾಸ್ತಿ ಆಗುತ್ತಿದೆ. ಯಾರ ಬಳಿ ಹೋದರೂ ಕೂಡ ಸರಿಯಾಗಿ ವಾಸಿ ಆಗುತ್ತಿಲ್ಲ. ಅದನ್ನು ಪ್ರತಿ ರಾತ್ರಿ ಲೈಟ್ ಆಫ್ ಆದ ಮೇಲೆ ಕತ್ತಲೆಯಲ್ಲಿ ಚಿಕ್ಕಪ್ಪ ನನ್ನ 2 ಕಾಲುಗಳಿಗೆ ಎಣ್ಣೆಯಿಂದ ಮಸಾಜ್ ಮಾಡುತ್ತಾರೆ. ಆನಂತರವೇ ನನಗೆ ನಿದ್ರೆ ಬರುವುದು. ಚಿಕ್ಕಪ್ಪ ಬಂದು ನನ್ನ ಕಾಲುಗಳಿಗೆ ಇಂದು ಆ ಎಣ್ಣೆಯನ್ನು ಸವರುತ್ತಿದ್ದಾರೆ. ಅಷ್ಟೇ ಅಲ್ಲ, ಇಂದು ನನ್ನ ತೊಡೆಗಳಿಗೂ ಕೂಡ ಸವರಿದರು. ನಾನು ಬೇಡ ಅಂತ ಹೇಳಲು ಪ್ರಯತ್ನಿಸಿದೆ, ಆದರೆ ಆಗಿಲ್ಲ. ಸಡನ್ನಾಗಿ ಅವರ ಕೈ ನನ್ನ ತೊಡೆಗಳಿಂದ ಮೇಲೆ ಹೋಗಿ ಎಣ್ಣೆಯನ್ನು ಸವರುತ್ತಿದ್ದಾರೆ. ನಾನು ಬೆಚ್ಚಿದೆ. ಅವರನ್ನು ದೂರ ತಳ್ಳಲು ಪ್ರಯತ್ನಿಸಿದಷ್ಟು ಅವರು ನನ್ನ ದೇಹವನ್ನು ಆವರಿಸುತ್ತಿದ್ದಾರೆ. ನನಗೆ ಭಯವಾಗುತ್ತಿದೆ. ಕಿರುಚಲು ಆಗುತ್ತಿಲ್ಲ. ಮುಂದೆ ಆಗಬಾರದ್ದು ಆಗಿ ಹೋಯಿತು ಇಷ್ಟು ಚಿಕ್ಕ ವಯಸ್ಸಿಗೆ. ನನ್ನ ಹೆಸರು ಕಾಮಿನಿ. ಅಪ್ಪ ಅಮ್ಮನ ಮುದ್ದಿನ ಮಗಳು. ಅಪ್ಪ ಅಮ್ಮ ನನ್ನನ್ನು ತುಂಬ ಪ್ರೀತಿಯಿಂದ ಸಾಕುತ್ತಿದ್ದಾರೆ. ಏಕೆಂದರೆ ಅವರಿಗೆ ಮದುವೆ ಆದ ಮೇಲೆ ನಾನು 8 ವರ್ಷಕ್ಕೆ ಹುಟ್ಟಿದ್ದು. ಅಷ್ಟರಲ್ಲಿ ಅಪ್ಪ ಅಮ್ಮ ತುಂಬ ದೇವಸ್ಥಾನಗಳನ್ನು ಸುತ್ತಿದ್ದಾರೆ. ಸಂಬಂಧಿಕರ ಬಳಿ ತುಂಬ ಬಯಸಿಕೊಂಡಿದ್ದಾರೆ. ತುಂಬ ಜನರು ಹೇಳಿಬಿಟ್ಟಿದ್ದರಂತೆ ಅಪ್ಪನಿಗೆ, ಅಮ್ಮನನ್ನು ಬಿಟ್ಟು ಬಿಡು ಅಂತ. ನಿನ್ನ ಹೆಂಡತಿಯಿಂದ ನಿನಗೆ ಮಕ್ಕಳಾಗುತ್ತಿಲ್ಲ. ನೀನು ನೋಡಿದರೆ ಶ್ರೀಮಂತರ ಮನೆಯವನು. ಇಷ್ಟೊಂದು ಆಸ್ತಿ ಇದೆ ಯಾರಿಗೆ? ಅವಳನ್ನು ಬಿಟ್ಟು ಇನ್ನೊಂದು ಮದುವೆ ಆಗು ಅಂತ. ಆಗ ಅಪ್ಪನಿಗೆ ಭಯ ಜಾಸ್ತಿ ಆಯ್ತಂತೆ. ನನ್ನ ಹೆಂಡತಿಯಿಂದ ನನಗೆ ಮಕ್ಕಳಾಗಿಲ್ಲವಾದರೆ ಪುನಃ ಇವರೆಲ್ಲ ನನಗೆ ಇನ್ನೊಂದು ಮದುವೆ ಮಾಡಿಬಿಡುತ್ತಾರೆ ಅಂತ ಅಂದಿನಿಂದ ದೊಡ್ಡ ದೊಡ್ಡ ಡಾಕ್ಟರ್ ಬಳಿ ಅಪ್ಪ ಅಮ್ಮನನ್ನು ತೋರಿಸಲು ಶುರು ಮಾಡಿದರಂತೆ. ಅದರ ಫಲವಾಗಿ ನಾನು ಹುಟ್ಟಿದೆ. ಕಂಡ ದೇವರಿಗೆಲ್ಲ ಹರಕೆ ಕಟ್ಟಿಕೊಳ್ಳುತ್ತಾರೆ. ಮೊನ್ನೆ ಕೂಡ ಒಂದು ಹರಕೆ ತೀರಿಸಿದೆ. ನಾನು ಒಂದು ಹೆಜ್ಜೆ ಇಟ್ಟರೆ ನನ್ನ ಕಾಲು ಸವೆದು ಹೋಗುತ್ತದೆ ಅನ್ನುವಷ್ಟು ಪ್ರೀತಿಯಿಂದ ಅಪ್ಪ ಅಮ್ಮ ನನ್ನನ್ನು ನೋಡಿಕೊಳ್ಳುತ್ತಿದ್ದರು. ನನಗೆ ಅವರೆಂದರೆ ತುಂಬ ಇಷ್ಟ. ಅವರು ನನ್ನ ಅವಶ್ಯಕತೆಗಳನ್ನು ತುಂಬ ಚೆನ್ನಾಗಿ ಪೂರೈಸುತ್ತಾರೆ. ನಾನು ಏನಾದರೂ ಆಸೆಪಟ್ಟರೆ ನನ್ನ ಕಣ್ಣಿನ ಹೊಳಪಿನಿಂದ ಅವರು ಅರ್ಥ ಮಾಡಿಕೊಂಡು ಅದನ್ನು ತೀರಿಸುತ್ತಾರೆ. ಅಷ್ಟೊಂದು ಒಳ್ಳೆಯವರು. ನಾನು ಸ್ಕೂಲ್ಗೆ ಸೇರಬೇಕಾದಾಗಲೂ ಅಷ್ಟೇ 100 ಬಾರಿ ವಿಚಾರಿಸಿದ್ದಾರೆ. ನಮ್ಮ ಊರಿನಲ್ಲಿ ಕನ್ನಡ ಮೀಡಿಯಂ ಸ್ಕೂಲ್ ಇದ್ದಿದ್ದು. ನಂತರ ಅಪ್ಪ ಅಮ್ಮ ಆಸ್ತಿಯೆಲ್ಲ ಮಾರಿ ಸಿಟಿಗೆ ಹೋಗೋಣ, ನಮ್ಮ ಮಗಳನ್ನು ನೋಡಿಕೊಳ್ಳೋಣ ಅಂತ ಹೇಳಿದರು. ನಿಮಗೆ ಆಸ್ತಿ ಕೊಟ್ಟರೆ ತಾನೆ, ಇದೆಲ್ಲ ಪಿತ್ರಾರ್ಜಿತ ಆಸ್ತಿ ಅಂತ ಅಜ್ಜಿ ತಾತ ಗಲಾಟೆ ಮಾಡಿದರು. ನಾನು ಹೆಣ್ಣಾಗಿ ಹುಟ್ಟಿದ್ದರಿಂದ ಅವರಿಗೆ ನಾನು ಅಂದರೆ ಇಷ್ಟ ಇರಲಿಲ್ಲ. ಚಿಕ್ಕಪ್ಪನ ಮಕ್ಕಳು ಶೌರ್ಯ ಮತ್ತು ಮೌರ್ಯ, ಅವರನ್ನು ಕಂಡರೆ ಮಾತ್ರ ಅಜ್ಜಿಗೆ ಇಷ್ಟ ಇದ್ದಿದ್ದು. ಆದರೆ ಯಾರು ದ್ವೇಷ ಮಾಡಿದರು? ನಾನು ಯಾರ ಬಳಿಯೂ ಹೇಳುತ್ತಿರಲಿಲ್ಲ. ಯಾರಾದರೂ ನನಗೆ ಸ್ವಲ್ಪ ಜೋರಾಗಿ ಮಾತನಾಡಿದರೆ ಅಪ್ಪ ಅಮ್ಮನಿಗೆ ಕೋಪ ಬರುತ್ತದೆ. ಆದ್ದರಿಂದ ಅವರು ಅಜ್ಜಿ ತಾತನ ಬಳಿ ಪ್ರತಿದಿನ ಜಗಳ ಆಡುತ್ತಿದ್ದರು. ನಂತರ ನಾನು ಹೇಳುವುದನ್ನು ಬಿಟ್ಟುಬಿಟ್ಟೆ. ಅಪ್ಪ ಅಮ್ಮ ಇಲ್ಲದೆ ಇದ್ದಾಗ ನನ್ನನ್ನು ಅಜ್ಜಿ ತಾತ ತುಂಬ ಕೆಟ್ಟದಾಗಿ ನೋಡಿಕೊಳ್ಳುತ್ತಿದ್ದರು. ನಾನು ಅವರ ಸ್ವಂತ ಮಗನ ಮಗಳಾದರೂ ಕೂಡ ಅವರು ನನ್ನನ್ನು ಹೊರಗಿನವಳ ರೀತಿ ಟ್ರೀಟ್ ಮಾಡುತ್ತಿದ್ದಾರೆ. ಇದರಿಂದ ನನಗೆ ಬೇಸರ ಆಗುತ್ತಿರಲಿಲ್ಲ. ಏಕೆಂದರೆ ಅಪ್ಪ ಅಮ್ಮ ಅಷ್ಟೊಂದು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಸ್ಕೂಲಿಗೆ ಹೋಗಿ ಚೆನ್ನಾಗಿ ಓದುತ್ತಿದ್ದೆ. ಓದುವುದರಲ್ಲಿ ಎಲ್ಲದರಲ್ಲೂ ಮುಂದೆ ಇದ್ದೆ. ಆದರೂ ಕೂಡ ಅಪ್ಪ ಅಮ್ಮನಿಗೆ ಸಮಾಧಾನ ಇರಲಿಲ್ಲ. ಅವರಿಗೆ ಇಂಗ್ಲೀಷ್ ಮೀಡಿಯಂನಲ್ಲಿ ಓದಬೇಕು. ನಮಗೆ ಇರುವುದು ಒಬ್ಬಳೇ ಮಗಳು. ಅವಳು ಡಾಕ್ಟರ್, ಇಂಜಿನಿಯರ್ ಆಗಬೇಕು. ಡಾಕ್ಟರ್ ಆಗಬೇಕಾದಾಗ ಅಲ್ಲಿ ತುಂಬ ಇಂಗ್ಲೀಷ್ ಚೆನ್ನಾಗಿ ಬರಬೇಕು. ಅವಳಿಗೆ ಕಷ್ಟವಾಗುತ್ತದೆ ಅಂತ ಯೋಚಿಸುತ್ತಿದ್ದರು. ಇದರ ಜೊತೆಗೆ ಹೊಸ ಸಮಸ್ಯೆ ಶುರುವಾಯಿತು. ಇಂದು ಬೆಳಿಗ್ಗೆ ನನಗೆ ತುಂಬ ಲೇಟಾಗಿ ಎಚ್ಚರವಾಯಿತು. ಇಂದು ಭಾನುವಾರ, ಪರವಾಗಿಲ್ಲ ಅಂತ ಅಂದುಕೊಳ್ಳುವ ಹೊತ್ತಿಗೆ ಹೊರಗಿನಿಂದ ತುಂಬ ಜೋರಾದ ಶಬ್ದಗಳು ಬರುತ್ತಿದೆ. ನನ್ನ ಪ್ರೀತಿಯ ಸ್ವಂತ ಅತ್ತೆ ಕೂಡ ಜೋರಾಗಿ ಕಿರುಚುತ್ತಿದ್ದಾರೆ. ಎಷ್ಟು ಕಿರುಚುತ್ತಿದ್ದಾರೆ ಅಂದರೆ ಕಿವಿ ಹೊಡೆದು ಹೋಗುತ್ತಿದೆ. ಅವರ ಕಿರುಚಾಟದಿಂದ ಅರ್ಥವಾಯಿತು. ಅತ್ತೆ ಬಂದು ಕೇಳುತ್ತಿದ್ದಾರೆ, ನಿನ್ನ ಮಗಳು ಈಗ 4ನೇ ತರಗತಿ ಓದುತ್ತಿದ್ದಾಳೆ. ಅವಳು SSLC ಮುಗಿಸಿದ ತಕ್ಷಣ ಮದುವೆ ಮಾಡಿಬಿಡೋಣ. ನನ್ನ ಮಗ ಈಗ 8ನೇ ತರಗತಿ. ಇಬ್ಬರಿಗೂ ವಯಸ್ಸು, ಅಂದ ಚಂದ, ವಿದ್ಯಾಭ್ಯಾಸ ಎಲ್ಲ ಸರಿ ಹೋಗುತ್ತದೆ ಅಂತ ಹೇಳಿದಾಗ ಅಪ್ಪ ಒಪ್ಪುತ್ತಿಲ್ಲ. ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಡುವುದಿಲ್ಲ. ನನ್ನ ಮಗಳು ಬಂಗಾರ. ಅವಳನ್ನು ರಾಣಿಯ ರೀತಿ ಸಾಕಿದ್ದೇನೆ. ನೀನು ಬಜಾರಿ ಅಂತ
ಅಪ್ಪ ಅಮ್ಮ ಬೈಯುತ್ತಿದ್ದಾರೆ. ಅಮ್ಮ ಅಂತೂ, ನಿಮ್ಮ ಕೆಟ್ಟ ಕಣ್ಣು ನನ್ನ ಮಗಳ ಮೇಲೆ ಬಂದು ಬಿಟ್ಟಿದೆ, ಚೆನ್ನಾಗಿರುವುದಿಲ್ಲ, ಗ್ರಹಚಾರ ಬಿಡಿಸುತ್ತೇನೆ. ನಾನು ತುಂಬ ಡಿಸ್ಟರ್ಬ್ ಆದೆ. ಇವರು ನಾನು ಇಷ್ಟು ಚಿಕ್ಕವಳು ಆಗಲೇ ನನ್ನ ಮದುವೆ ಬಗ್ಗೆ ಮಾತನಾಡುತ್ತಿದ್ದಾರೆ. ಈಗ ನನ್ನ ಮದುವೆ ಅಂದ ತಕ್ಷಣ ಅತ್ತೆ ಮಗ ನೆನಪಾದ. ಅವನು ತುಂಬ ಚೆನ್ನಾಗಿದ್ದಾನೆ, ನನಗೆ ಸರಿ ಹೋಗುತ್ತಾನೆ ಅಂತ ನನಗೆ ಅನಿಸುತ್ತಿತ್ತು. 4ನೇ ತರಗತಿಯ ಮಗುವಿಗೆ ಅನ್ನಿಸುವ ರೀತಿ. ನಂತರ ಅಜ್ಜಿ ಹೇಳುತ್ತಿದ್ದಾರೆ, ನನ್ನ ಮಗಳಿಗೆ ನಿನ್ನ ಮಗಳನ್ನು ಕೊಟ್ಟಿಲ್ಲವಾದರೆ ನಿನಗೆ ಮತ್ತು ನಿನ್ನ ಗಂಡನಿಗೆ ನನ್ನ ಸ್ವಂತ ಆಸ್ತಿಯಲ್ಲಿ ಬಿಡಿಗಾಸನ್ನು ಕೊಡುವುದಿಲ್ಲ ಅಂತ ಅಂದಾಗ ಅಪ್ಪ ಅಮ್ಮನ ಧ್ವನಿ ತಣ್ಣಗಾಯಿತು. ಏಕೆಂದರೆ ಚಿಕ್ಕಪ್ಪ ಓದಿದ ಮೇಲೆ ಕೆಲಸಕ್ಕೆ ಹೊರಗಡೆ ಹೊರಟು ಹೋದರು. ಅಜ್ಜಿ, ತಾತ, ಅತ್ತೆಯಂದಿರನ್ನು ಯಾರನ್ನೂ ನೋಡಿಲ್ಲ, ತನ್ನ ಹೆಂಡತಿಯನ್ನು ಮಾತ್ರ ನೋಡಿಕೊಂಡ. ಆದ್ದರಿಂದ ಅವರಿಗೆ ಇವರ ಆಸ್ತಿ ಬೇಕಾಗಿಲ್ಲ, ಅವರಿಗೆ ಕೈ ತುಂಬ ಸಂಬಳ ಬರುತ್ತದೆ. ಆದರೆ ಅಪ್ಪ ಒಳ್ಳೆಯ ಅಂಕ ತೆಗೆದುಕೊಂಡಿದ್ದರು, ಪೊಲೀಸ್ ಕೆಲಸ ಸಿಕ್ಕಿದ್ದರೂ ಕೂಡ ದೂರದ ಊರಿಗೆ ಹಾಕಿದ್ದರು ಅನ್ನುವ ಒಂದೇ ಕಾರಣಕ್ಕೆ ವಯಸ್ಸಾದ ಅಪ್ಪ ಅಮ್ಮನನ್ನು ನೋಡಿಕೊಳ್ಳಲು ಹೊರಗೆ ಹೋಗಿಲ್ಲ ಕೆಲಸಕ್ಕಾಗಿ. ಅಜ್ಜಿ ತಾತ ತುಂಬ ಶ್ರೀಮಂತರು, ಅದರಲ್ಲಿ 2 ಮಾತಿಲ್ಲ. ಜಮೀನ್ದಾರರು. ಅವರ ಆಸ್ತಿ ಸಿಗುತ್ತದೆ, ನಮಗೆ ಹೊರಗೆ ಹೋಗಿ ದುಡಿದು ಬದುಕುವ ಅವಶ್ಯಕತೆ ಇಲ್ಲ ಅಂತ ಅಂದುಕೊಂಡಿದ್ದರು. ಆದರೆ ದಿನಗಳು ಕಳೆದಂತೆ ಅಜ್ಜಿ ತಾತ ಬದಲಾದರು. ಅವರು ಸರಿಯಾಗಿ ನೋಡದ ಚಿಕ್ಕಪ್ಪನ ಕಡೆ, ಯಾವಾಗಲೂ ದುಡ್ಡನ್ನು ಕಿತ್ತು ತಿನ್ನುವ ಅತ್ತೆ ಕಡೆ ಹೊರಟು ಹೋದರು. ಅಪ್ಪ ಮತ್ತು ಅಮ್ಮ ಎಷ್ಟು ಚೆನ್ನಾಗಿ ನೋಡಿಕೊಂಡರೂ ಕೂಡ ನಮ್ಮನ್ನು ದ್ವೇಷ ಮಾಡುತ್ತಾರೆ. ಈಗ ತಾತ ಒಂದೇ ಮಾತು ಹೇಳಿದ್ದು, ನಿನಗೆ ಏನು ಸಮಸ್ಯೆ, ಇವಳ ಮಗನಿಗೆ ನಿನ್ನ ಮಗಳನ್ನು ಕೊಡಲು ಅಂತ. ಆಗ ಅಪ್ಪ ಹೇಳಿದ್ದು ಒಂದೇ ಮಾತು, ನನ್ನ ಮಗಳನ್ನು ತುಂಬ ಚೆನ್ನಾಗಿ ಓದಿಸುತ್ತೇನೆ, ಡಾಕ್ಟರ್ ಅಥವಾ ಇಂಜಿನಿಯರ್ ಮಾಡುತ್ತೇನೆ. ಇವರ ಮಗ ಹಳ್ಳಿಯಲ್ಲಿ ಗೌರ್ಮೆಂಟ್ ಸ್ಕೂಲಿನಲ್ಲಿ ಓದುತ್ತಿರುವುದು, ಆ ರೀತಿ ಹುಡುಗನಿಗೆ ಕೊಡುವುದಿಲ್ಲ ಅಂದಾಗ ತಾತ ಒಂದೇ ಮಾತು ಹೇಳಿದರು, ಕೇವಲ ವಿದ್ಯಾಭ್ಯಾಸದ ಸಮಸ್ಯೆ ಮಾತ್ರ, ಇನ್ನು ಯಾವುದೇ ಸಮಸ್ಯೆ ಇಲ್ಲ ಅಲ್ಲವೇ ಅಂತ ಹೇಳಿದರು. ಅಪ್ಪ ಇನ್ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದರು. ಸರಿ, ಹಾಗಾದರೆ ಅವನನ್ನು ಒಂದು ಒಳ್ಳೆಯ ಸ್ಕೂಲಿಗೆ, ಹಾಸ್ಟೆಲ್ಗೆ ಹಾಕುತ್ತೇನೆ. ಫೀಸ್ ಎಷ್ಟಾದರೂ ನಾನು ಕಟ್ಟುತ್ತೇನೆ. ಇಬ್ಬರನ್ನು ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿಸುತ್ತೇನೆ. ಅಕಸ್ಮಾತ್ ನನ್ನ ಮೊಮ್ಮಗ ನಿನ್ನ ಮಗಳಿಗಿಂತ ಚೆನ್ನಾಗಿ ಓದಿ ಒಳ್ಳೆಯ ಕೆಲಸಕ್ಕೆ ಸೇರಿದರೆ ಏನನ್ನು ಕೊಡುತ್ತೀಯಾ ಅಲ್ಲವೇ ಅಂದಾಗ ಅಪ್ಪ ಅಮ್ಮ ಮರು ಮಾತನಾಡದೆ ತಲೆ ಅಲ್ಲಾಡಿಸಿದರು. ಹೌದು ಅಂತ. ಇನ್ನೇನೇ ಮಾತನಾಡಿದರೂ ಕೂಡ ತಾತ ಕೋಪ ಮಾಡಿಕೊಳ್ಳುತ್ತಾರೆ ಅಂತ. ಆಗ ನನ್ನನ್ನು ಹಾಸ್ಟೆಲ್ಗೆ ಸೇರಿಸುವುದು ಯಾರಿಗೂ ಇಷ್ಟವಿರಲಿಲ್ಲ. ಏನು ಮಾಡುವುದು, ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಹೊರಗಡೆ ಕಳಿಸುತ್ತಿರಲಿಲ್ಲ. ಅಂತಹುದರಲ್ಲಿ ಅಂತ ಯೋಚಿಸಿದಾಗ ಚಿಕ್ಕಪ್ಪ, ನಿನ್ನ ತಮ್ಮ ಸಿಟಿಯಲ್ಲಿ ಇದ್ದಾನೆ, ಅವನ ಬಳಿ ಕಳಿಸು. ಅವನ ರೀತಿ ಇವಳು ಕೂಡ ಚೆನ್ನಾಗಿ ಓದುತ್ತಾಳೆ, ಅವನ ಹೆಂಡತಿ ಕೂಡ ಚೆನ್ನಾಗಿ ಓದಿಕೊಂಡಿದ್ದಾಳೆ, ಹೇಳಿಕೊಡುತ್ತಾಳೆ ಅಂದಾಗ ಅಮ್ಮ ಅಪ್ಪನಿಗೆ ಇಷ್ಟವಿಲ್ಲದಿದ್ದರೂ ಕೂಡ ಒಪ್ಪಿಕೊಳ್ಳಲೇಬೇಕಿತ್ತು. ಅವರ ಬಳಿ ಬದುಕಲು ಇನ್ಯಾವುದೇ ದಾರಿಯೂ ಇರಲಿಲ್ಲ. ಮಗಳಿಗಾಗಿ ಅವರು ಮಗಳನ್ನು ದೂರ ಮಾಡಿಕೊಳ್ಳಬೇಕಾಗಿತ್ತು. ನಾನು ಚಿಕ್ಕಪ್ಪ ಚಿಕ್ಕಮ್ಮನ ಮನೆಗೆ ಹೋಗುವ ದಿನ ಅಪ್ಪ ಅಮ್ಮ ಊರಿನ ಎಲ್ಲ ದೇವರಿಗೂ ಪೂಜೆಗೆ ಕೊಟ್ಟಿದ್ದರು. 3 ದಿನದಿಂದ ಅವರಿಬ್ಬರು ನಿದ್ರೆ ಊಟ ಏನನ್ನೂ ಮಾಡಿಲ್ಲ. ಅಜ್ಜಿ ತಾತ ಅವರಿಗೆ ಚೆನ್ನಾಗಿ ಬೈಯುತ್ತಿದ್ದರು. ಪ್ರಪಂಚದಲ್ಲಿ ಯಾರೂ ಹೆರದ ಮಕ್ಕಳನ್ನು ಎತ್ತಿಬಿಟ್ಟಿದ್ದೀರಾ, ಇವಳಿಂದ ಇನ್ನೊಂದು ಮಗುವನ್ನು ನೀವು ಮಾಡಿಕೊಂಡಿಲ್ಲ, ಮೊದಲು ಇವಳನ್ನು ಕಳಿಸಿ, ಆನಂತರ ನಿಮಗೆ ಒಳ್ಳೆಯದು ಆಗುತ್ತದೆ ಅಂದ. ಯಾರ ಬೈಗುಳಗಳನ್ನು ಕೇಳಿಸಿಕೊಳ್ಳುವ, ಅದಕ್ಕೆ ಪ್ರತ್ಯುತ್ತರ ಕೊಡುವ ಪರಿಸ್ಥಿತಿಯಲ್ಲಿ ಅಪ್ಪ ಅಮ್ಮ ಇರಲಿಲ್ಲ. ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ತುಂಬಿದ ಮನಸ್ಸಿನಿಂದ ಒಪ್ಪಿಕೊಂಡರು ನನ್ನನ್ನು ಮನೆಯಲ್ಲಿ ಇಟ್ಟುಕೊಳ್ಳಲು. ಅವರಿಗೆ ಹೆಣ್ಣು ಮಕ್ಕಳು ಇರಲಿಲ್ಲ. ಹೆಣ್ಣು ಮಕ್ಕಳಿದ್ದರೆ ಇಷ್ಟ ನಮಗೆ, 2 ಗಂಡು ಮಕ್ಕಳಿದ್ದಾರೆ, ಅವರ ಜೊತೆಯಲ್ಲಿ ಇವಳು ಕೂಡ ಇರುತ್ತಾಳೆ ಅಂತ ಹೇಳಿದರು. ನಾನು ಖುಷಿಯಿಂದ ಒಪ್ಪಿಕೊಂಡೆ. ನನಗೆ ಅಣ್ಣಂದಿರು ಸಿಗುತ್ತಾರೆ ಅಂತ. ಪ್ರತಿ ಅಣ್ಣನೂ ಕೂಡ ನನ್ನನ್ನು ಚೆನ್ನಾಗಿ ನೋಡಿಕೊಂಡ. ಅವರ ಮನೆ ತುಂಬ ದೊಡ್ಡದು, ಅರಮನೆಯ ರೀತಿ ಇತ್ತು. ಊರಿನಲ್ಲಿ ಇರುವ ನಮ್ಮ ಮನೆ ಹಳ್ಳಿಯ ರೀತಿ ಇದ್ದರೆ ಇದು ಸಿಟಿಯ ರೀತಿ. ಚಿಕ್ಕಮ್ಮ ತುಂಬ ಸುಂದರವಾಗಿದ್ದಳು. ಅಪ್ಪ ಅಮ್ಮ ನನ್ನನ್ನು ಹೊಸ ಸ್ಕೂಲಿಗೆ ಅಡ್ಮಿಷನ್ ಮಾಡಿ 1 ವಾರದ ಮಟ್ಟಿಗೆ ನನ್ನ ಜೊತೆಗೆ ಇದ್ದರು. ಹೊಸ ಜಾಗ, ನಮ್ಮ ಮಗಳಿಗೆ ಅಡ್ಜಸ್ಟ್ ಆಗಲಿ ಅಂತ. ಈಗ ನಾನು 5ನೇ ತರಗತಿ, ಚಿಕ್ಕವಳು, ಅವಳಿಗೆ ಏನು ಗೊತ್ತಾಗುತ್ತದೆ ಅಂತ. ಆಗ ಚಿಕ್ಕಪ್ಪ ಚಿಕ್ಕಮ್ಮ ಅವರ ಮಕ್ಕಳು ಅಪ್ಪ ಅಮ್ಮನಿಗೆ ಸಾಂತ್ವನ ನೀಡಿದರು.
ನಿಮ್ಮ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಅಂತ ಅಷ್ಟೇ ಅಲ್ಲ, ಅದರ ಬದಲಿಗೆ ಅಪ್ಪ ತಮ್ಮ ಜೇಬಿನಿಂದ ದಪ್ಪನೆಯ ದುಡ್ಡಿನ ಕಟ್ಟನ್ನು ಹೊರಗೆ ತೆಗೆದು ಕೊಟ್ಟರು. ಈ ದುಡ್ಡನ್ನು ಇಟ್ಟುಕೊಳ್ಳಿ, ತಿಂಗಳು ತಿಂಗಳು ಒಂದಷ್ಟು ದುಡ್ಡನ್ನು ಕಳಿಸುತ್ತೇನೆ, ತರಕಾರಿಗಳು ಎಲ್ಲವನ್ನು ಕಳಿಸುತ್ತೇನೆ, ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತ ಕೈ ಮುಗಿದರು. ಚಿಕ್ಕಪ್ಪ, ಅವಳು ನನಗೂ ಕೂಡ ಮಗಳೇ, ದುಡ್ಡು ಬೇಡ ಅಂತ ಪಾಕೆಟ್ನಲ್ಲಿ ಇಟ್ಟರು ಕೂಡ ಅಪ್ಪ ತೆಗೆದುಕೊಂಡಿಲ್ಲ. ಅಪ್ಪನಿಗೆ ಭಯ, ಒಂದಲ್ಲ ಒಂದು ಬಾರಿ ಹೇಳಿಬಿಡುತ್ತಾರೆ ನಿಮ್ಮ ಮಗಳನ್ನು ಸಾಕಿದ್ದೇವೆ ಅಂತ. ಅವರ ಋಣ ಬೇಡ ಅನ್ನೋದಕ್ಕಾಗಿ ಇಷ್ಟು ಮಾತ್ರ ಮಾಡುತ್ತಿದ್ದಾರೆ. ನಾನು ಇವರ ಮನೆಗೆ ಬಂದ ಮೇಲೆ ಎಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ನಾನು ಚೆನ್ನಾಗಿ ಓದುತ್ತಿದ್ದೆ. ಚಿಕ್ಕಮ್ಮ ಯಾವಾಗಲೂ ಅಣ್ಣಂದಿರು ಮತ್ತು ನನ್ನ ಮಧ್ಯೆ ರೇಸ್ ಇಡುತ್ತಿದ್ದಳು. ಯಾರು ಫಸ್ಟ್ ಬರುತ್ತಾರೆ ಅವರಿಗೆ ಚಾಕ್ಲೇಟ್ಸ್ ಕೊಡಿಸುತ್ತೇನೆ, ಹೊರಗಡೆ ಕರೆದುಕೊಂಡು ಹೋಗುತ್ತೇನೆ ಅಂತ. ಪ್ರತಿ ಬಾರಿಯೂ ನನ್ನನ್ನೇ ಅವರು ಕರೆದುಕೊಂಡು ಹೋಗುತ್ತಿದ್ದರು, ಏಕೆಂದರೆ ಎಲ್ಲರಿಗಿಂತ ಹೆಚ್ಚಿನ ಮಾರ್ಕ್ಸನ್ನು ನಾನು ತೆಗೆಯುತ್ತಿದ್ದೆ. ಆದ್ದರಿಂದ ಎಲ್ಲ ಫೆಸಿಲಿಟಿ ನನಗೆ ಸಿಗುತ್ತಿತ್ತು. ನನಗೆ ಗಂಡು ಮಗು ಹುಟ್ಟಿದ ನಾನು ಆಗ 6ನೇ ತರಗತಿ. ನಾನು ಅವರನ್ನು ಬಿಟ್ಟು ಬಂದ ಮೇಲೆ ಅವರ ವ್ಯಾಪಾರ ಕೂಡ ತುಂಬ ಚೆನ್ನಾಗಿ ನಡೆಯುತ್ತಿದೆ. ಅವರಿಗೆ ಒಬ್ಬ ಮಗ ಹುಟ್ಟಿದ. ಈ ರೀತಿ 10 ಹಲವು ಆಲೋಚನೆ ಬರುತ್ತಿತ್ತು. ಅಪ್ಪ ಅಮ್ಮನ ಗಮನ ಕೂಡ ನನ್ನ ಮೇಲೆ ಸ್ವಲ್ಪ ಕಡಿಮೆಯಾಗಿದೆ. ಮೊದಲಿದ್ದಷ್ಟು ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅನಿಸುತ್ತದೆ. ಯಾವಾಗಲೂ ತಮ್ಮನನ್ನು ನೋಡಿಕೊಳ್ಳುತ್ತಿರುತ್ತಾರೆ ಅಂತ ಚಿಕ್ಕಮ್ಮನ ಬಳಿ ಹೇಳಿದಾಗ, ಚಿಕ್ಕಮ್ಮ, ಅವನು ಚಿಕ್ಕವನು, ನಿನ್ನ ಅಪ್ಪ ಅಮ್ಮ ಅವನನ್ನು ನೋಡಿಕೊಳ್ಳಲೇಬೇಕು. ನೀನು ಅಷ್ಟು ಚಿಕ್ಕವಳಾದಾಗ ನಿನ್ನನ್ನು ಎಷ್ಟು ಕೇರಿಂದ ನೋಡಿಕೊಳ್ಳುತ್ತಿದ್ದರು ಗೊತ್ತಲ್ಲವೇ? ಅದೇ ರೀತಿ ಈಗ ತಮ್ಮ ಸ್ವಲ್ಪ ದೊಡ್ಡವನಾದ ಮೇಲೆ ಎಲ್ಲ ಸರಿ ಹೋಗುತ್ತದೆ ಅಂತ ಹೇಳಿದರು. ಮೊದಲು ವಾರಕ್ಕೆ 2 ಬಾರಿ ಬರುತ್ತಿದ್ದರು, ಆದರೆ ಈಗ ಯಾರೂ ಬರುವುದಿಲ್ಲ. ರಜೆ ಸಿಕ್ಕಾಗ ನಾನೇ ಹೋಗುತ್ತೇನೆ. ಈಗ ನಾನು 9ನೇ ತರಗತಿ, ತುಂಬ ಪ್ರಾಕ್ಟಿಕಲ್ ಆಗಿದ್ದೇನೆ. ನನ್ನ ಬದುಕು ಸುಂದರವಾಗಿ ನಡೆಯುತ್ತಿದೆ ಅಂತ ಅಂದುಕೊಳ್ಳುವ ಹೊತ್ತಿಗೆ ಎಲ್ಲ ಹಾಳಾಗಿ ಹೋಯಿತು. ಯಾರಿಗೂ ನಾನು ಈಗ ಬೇಡ. ಮೇಲೆ ಬಿದ್ದು ನಾನೇ ಹೋಗಬೇಕು. ಇತ್ತೀಚೆಗೆ ನನಗೆ ಕಾಲು ನೋವು ಜಾಸ್ತಿ ಆಗುತ್ತಿದೆ. ಇದರಿಂದ ಸರಿಯಾಗಿ ಓದಲು ಆಗುತ್ತಿಲ್ಲ. ತುಂಬ ಡಾಕ್ಟರ್ ಬಳಿ ತೋರಿಸಿದರು, ಆದರೂ ಏನೂ ಉಪಯೋಗವಿಲ್ಲ. ಈ ವಿಷಯ ಅಪ್ಪ ಅಮ್ಮನಿಗೆ ತಿಳಿದರೂ ಕೂಡ ನನ್ನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಲು ಬಂದಿಲ್ಲ. ಚಿಕ್ಕಮ್ಮ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿದ್ದಳು. ಒಮ್ಮೊಮ್ಮೆ ಚಿಕ್ಕಮ್ಮ ಬೆಟರ್ ಅಂತ ಅನಿಸಿಬಿಡುತ್ತದೆ. ಚಿಕ್ಕಪ್ಪ ತನ್ನ ಗೆಳೆಯನ ಬಳಿ ಒಂದು ವಿಶೇಷವಾದ ಎಣ್ಣೆಯನ್ನು ತೆಗೆದುಕೊಂಡು ಬಂದಿದ್ದರು. ಆ ಎಣ್ಣೆಯಿಂದ ನನ್ನ ಕಾಲಿಗೆ ಮಸಾಜ್ ಮಾಡುತ್ತಿದ್ದರು. ಚಿಕ್ಕಮ್ಮ ಅದರಿಂದ ನನಗೆ ಕಂಫರ್ಟ್ ಫೀಲ್ ಆಗುತ್ತಿತ್ತು. ದಿನಗಳು ಕಳೆದಂತೆ ಚಿಕ್ಕಮ್ಮನ ಬದಲು ಚಿಕ್ಕಪ್ಪ ಮಸಾಜ್ ಮಾಡಲು ಶುರು ಮಾಡಿದರು. ಮಸಾಜ್ ಮಾಡಿದ ತಕ್ಷಣ ಮಾತ್ರ ನನಗೆ ನಿದ್ರೆ ಬರುತ್ತಿತ್ತು. ಒಂದು ದಿನ ಆ ಎಣ್ಣೆ ಹಾಕಿಕೊಂಡಿಲ್ಲವಾದರೆ ರಾತ್ರಿಯೆಲ್ಲ ನಿದ್ರೆ ಮಾಡುತ್ತಿರಲಿಲ್ಲ ನಾನು. ಇತ್ತೀಚೆಗೆ ಚಿಕ್ಕಪ್ಪ ಮಸಾಜ್ ಮಾಡಬೇಕಾದಾಗ ನನಗೆ ಡಿಸ್ಕಂಫರ್ಟ್ ಆಗುತ್ತದೆ. ಅವರು ತುಂಬ ಕಾಲನ್ನು ಒತ್ತುತ್ತಾರೆ. ನನಗೆ ನೋವಾಗುತ್ತದೆ. ನಾನು ಎಷ್ಟು ಬೇಡ ಅಂದರೂ ಕೂಡ ಕೇಳುವುದಿಲ್ಲ. ಇಂದು ನಾನು ಮಲಗಿದ್ದೇನೆ. ಲೈಟ್ ಆನ್ ಕೂಡ ಆಗಿಲ್ಲ, ಆಫ್ ಆಗಿದೆ. ಅಮ್ಮನಿಗೆ ಫೋನ್ ಮಾಡಿ ಸಾಕಾಗಿ ಬೇಸರವಾಗಿ ಮಲಗಿದ್ದೇನೆ. ಹಾಗೆ ಕತ್ತಲೆಯಲ್ಲಿ ಯಾರೋ ಬಂದು ನನ್ನ ಕಾಲನ್ನು ಮಸಾಜ್ ಮಾಡುತ್ತಿದ್ದಾರೆ. ಆಗ ನೆನಪಾಯಿತು, ಚಿಕ್ಕಪ್ಪ ಬಂದು ನನ್ನ ಕಾಲನ್ನು ಮಸಾಜ್ ಮಾಡುತ್ತಿದ್ದಾರೆ ಅಂತ. ನನ್ನ ಲಂಗವನ್ನು ಎತ್ತಿ ಚೆನ್ನಾಗಿ ಕಾಲಿಗೆ ಚಿಕ್ಕಪ್ಪ ಮಸಾಜ್ ಮಾಡುತ್ತಿದ್ದಾರೆ. ನನಗೆ ಅವರು ತುಂಬ ಮೇಲೆ ಏಕೆ ಮಸಾಜ್ ಮಾಡುತ್ತಿದ್ದೀರಾ ಅಂತ ಅನಿಸುತ್ತದೆ ಅಂತ ಕೇಳಿದಾಗ, ನನ್ನ ತೊಡೆಗಳಿಂದ ಮೇಲೆ ಎಣ್ಣೆಯಿಂದ ಮಸಾಜ್ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಸಡನ್ನಾಗಿ ಅವರು ಅವರ ಕೈಯನ್ನು ನನ್ನ ತೊಡೆಗಳಿಗಿಂತ ಇನ್ನೂ ಮೇಲೆ ಇಟ್ಟು ಅಲ್ಲಿ ಮಸಾಜ್ ಮಾಡುತ್ತಿದ್ದಾರೆ. ಸಡನ್ನಾಗಿ ನನ್ನ ಬಾಯನ್ನು ಮುಚ್ಚಿದರು. ನನ್ನ ತೊಡೆಗಳು ಮತ್ತು ಅದಕ್ಕಿಂತ ಮೇಲೆ ಎಣ್ಣೆಯನ್ನು ಹಾಕಿಕೊಂಡು ಚೆನ್ನಾಗಿ ಮಸಾಜ್ ಮಾಡುತ್ತಿದ್ದಾರೆ. ಕತ್ತಲೆಯಲ್ಲಿ ಏನೂ ಕಾಣುತ್ತಿಲ್ಲ. ಬೇಡ ಅಂತ ಹೇಳಲು ಕೂಡ ಆಗುತ್ತಿಲ್ಲ. ನನ್ನ ಸೊಂಟಕ್ಕೆ ಎಲ್ಲ ಮಸಾಜ್ ಮಾಡುತ್ತಿದ್ದಾರೆ. ಈಗ ಏನು ಮಾಡುವುದು ತಿಳಿಯುತ್ತಿಲ್ಲ. ಅವರನ್ನು ನನ್ನಿಂದ ದೂರ ತಳ್ಳುತ್ತಿದ್ದೇನೆ. ಆದರೆ ಚಿಕ್ಕಪ್ಪ ನನ್ನ ದೇಹವನ್ನು ಆಕ್ರಮಿಸಿಬಿಟ್ಟರು. ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು.
ಇಷ್ಟು ಚಿಕ್ಕ ವಯಸ್ಸಿಗೆ ನಾನು ನನ್ನತನವನ್ನು ಕಳೆದುಕೊಳ್ಳುತ್ತೇನೆ, ಅದು ಚಿಕ್ಕಪ್ಪನಿಂದ ಅಂತ ಅಂದುಕೊಂಡಿರಲಿಲ್ಲ. ಆ ಶಾಕಿಗೆ ನಾನು ಪ್ರಜ್ಞೆ ತಪ್ಪಿದೆ. ಬೆಳಿಗ್ಗೆ ಎದ್ದಾಗ ಹಾಸಿಗೆ ಮೇಲೆ ಮಲಗಿದ್ದೆ. ಡಾಕ್ಟರ್ ನನ್ನನ್ನು ನೋಡುತ್ತಿದ್ದರು. ಹುಡುಗಿ ತುಂಬ ಹೆದರಿಕೊಂಡಿದ್ದಾಳೆ, ಅದಕ್ಕೆ ಪ್ರಜ್ಞೆ ತಪ್ಪಿರಬಹುದು ಅಂತ ಹೇಳಿ ಸ್ವಲ್ಪ ಮಾತ್ರೆಗಳನ್ನು ಕೊಟ್ಟು ಹೋದರು. ನಂತರ ಎಲ್ಲರೂ ಏನಾಯಿತು ಅಂತ ಕೇಳಿದರು. ನಾನು ಏನೂ ಹೇಳದೆ ಬೆಡ್ಶೀಟನ್ನು ಹೊದ್ದಿಕೊಂಡು ಮಲಗಿದೆ. ಅಳುತ್ತಾ ಇದ್ದೆ ಜೋರಾಗಿ. ಯಾರೂ ನನ್ನನ್ನು ಬಲವಂತ ಮಾಡದೆ ಹೊರಟು ಹೋದರು. 2 ದಿನ ನಾನು ಯಾರ ಜೊತೆ ಮಾತನಾಡಲಿಲ್ಲ. ಊಟವನ್ನು ಕೂಡ ತಂದು ಇಡುತ್ತಿದ್ದರು. ನಿಧಾನವಾಗಿ ತಿನ್ನುತ್ತಿದ್ದೆ. ಅಪ್ಪ ಅಮ್ಮ ಬಂದು ನನ್ನನ್ನು ನೋಡಿ ಸಾಂತ್ವನ ನೀಡಿದರು. ಏನಾದರೂ ವಿಷಯವಿದ್ದರೆ ಹೇಳು ಅಂತ ಅಮ್ಮ ಹೇಳಿದಳು. ನಾನು ಅವಳ ಬಳಿ ಎಲ್ಲ ಸತ್ಯವನ್ನು ಹೇಳಬೇಕು ಅಂತ ಅಂದುಕೊಂಡೆ. ಆದರೆ ತಮ್ಮ ಅಳಲು ಶುರು ಮಾಡಿದ. ಅಮ್ಮ ಅವನನ್ನು ಕರೆದುಕೊಂಡು ಹೊರಗೆ ಹೋದಳು. ನನ್ನ ಕಷ್ಟ, ನನ್ನ ನೋವು, ನನ್ನ ಬದುಕು ಅವಳಿಗೆ ಎಂದು ಇಂಪಾರ್ಟೆಂಟ್ ಆಗಿಲ್ಲ ಅಂತ ಇನ್ನೂ ಅಳುತ್ತಿದ್ದೆ. ಅವರೆಲ್ಲ ಊರಿಗೆ ಹೋದ ಮೇಲೆ ಚಿಕ್ಕಮ್ಮ ನನ್ನ ಬಳಿ ಬಂದು ಸಮಾಧಾನವಾಗಿ ಕುಳಿತುಕೊಂಡು ಏನಾಯಿತು ಅಂತ ಕೇಳಿದಳು. ಆಗ ನಾನು ಅಂದು ರಾತ್ರಿ ನಡೆದ ವಿಷಯವನ್ನು ತುಂಬ ನಿಧಾನವಾಗಿ ಹೇಳಿದೆ. ಮೊನ್ನೆ ರಾತ್ರಿ ಚಿಕ್ಕಪ್ಪ ನನ್ನ ಕಾಲಿಗೆ, ನನ್ನ ತೊಡೆಗಳಿಗೆ ಅಷ್ಟೇ ಅಲ್ಲ, ತೊಡೆಯಿಂದ ಮೇಲೆ ನನ್ನ ಪ್ರೈವೇಟ್ ಪಾರ್ಟಿಗೂ ಕೂಡ ಎಣ್ಣೆಯಿಂದ ಮಸಾಜ್ ಮಾಡಿದರು, ನನ್ನ ಸೊಂಟಕ್ಕೆ ಅಂತ ಅಳುತ್ತಾ ಹೇಳಿದೆ. ಆಗ ಚಿಕ್ಕಮ್ಮ ಆಶ್ಚರ್ಯದಿಂದ, ನೀನು ಪ್ರಜ್ಞೆ ತಪ್ಪುವ ಹಿಂದಿನ ರಾತ್ರಿ ವಿಷಯ ಹೇಳುತ್ತಿದ್ದೀಯಾ ಅಂತ ಕೇಳಿದರು. ಹೌದು ಅಂತ ತಲೆ ಅಲ್ಲಾಡಿಸಿದೆ. ಆಗ ಅವರು ಬೇಸರದಿಂದ, ಮಗು, ಅವತ್ತು ನಾನು ನಿನಗೆ ಎಣ್ಣೆಯಲ್ಲಿ ಮಸಾಜ್ ಮಾಡಿದ್ದು ನಿಮ್ಮ ಚಿಕ್ಕಪ್ಪ ನೈಟ್ ಡ್ಯೂಟಿಗೆ ಹೋಗಿದ್ದರು, ಅವರು ಇರಲಿಲ್ಲ. ನೀನು ಮಲಗಿಬಿಟ್ಟಿದ್ದೆ, ಲೈಟ್ ಕೂಡ ಹಾಕಿಕೊಂಡಿರಲಿಲ್ಲ. ಮಗು ಕಾಲು ನೋವು ಅಂತ ಹೇಳುತ್ತದೆ, ಅವಳ ಕಾಲಿಗೆ ಎಣ್ಣೆಯನ್ನು ಹಾಕಿ ಮಸಾಜ್ ಮಾಡು ಅಂತ ನನಗೆ ಫೋನ್ ಮಾಡಿದ್ದರು ನಿಮ್ಮ ಚಿಕ್ಕಪ್ಪ. ಅದಕ್ಕಾಗಿ ಎಣ್ಣೆ ಹಚ್ಚಲು ಬಂದಾಗ ನೀನು ಮಲಗಿದ್ದೆ. ಲೈಟ್ ಹಾಕಿದರೆ ಎಚ್ಚರವಾಗುತ್ತೀಯ ಅಂತ ಹಾಕಿಲ್ಲ. ನಿಧಾನವಾಗಿ ಮಸಾಜ್ ಮಾಡುತ್ತಿದ್ದೆ. ಇತ್ತೀಚೆಗೆ ತೊಡೆ ಕೂಡ ತುಂಬ ನೋವು, ತಡೆಯಲು ಆಗುತ್ತಿಲ್ಲ ಅಂತ ಹೇಳಿದ್ದೆ. ಅದಕ್ಕಾಗಿ ತೊಡೆಗೆ ನಾನೇ ಮಸಾಜ್ ಮಾಡಿದ್ದು. ನೀನು ಒದ್ದಾಡಲು ಶುರು ಮಾಡಿದೆ. ಅಕಸ್ಮಾತಾಗಿ ನಿನ್ನ ಪ್ರೈವೇಟ್ ಪಾರ್ಟಿಗೂ ಕೂಡ ಎಣ್ಣೆ ಹಚ್ಚಿದೆ. ಉದ್ದೇಶಪೂರ್ವಕವಾಗಿ ಹೋಗಿಲ್ಲ. ನೀನು ಒದ್ದಾಡಿದ್ದರಿಂದ ಅಕಸ್ಮಾತಾಗಿ ಹೋಗಿದ್ದು. ನಿನಗೆ ಇತ್ತೀಚೆಗೆ ಚಿಲ್ಸ್ ಬರುತ್ತದೆ, ಅದು ನಿನಗೆ ಗೊತ್ತಿಲ್ಲ. ಆಗ ನಿನ್ನ ಬಾಯನ್ನು ಮತ್ತು ದೇಹವನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಮಾತ್ರ ನೀನು ಕಂಟ್ರೋಲ್ಗೆ ಬರುತ್ತೀಯ. ಇದು ತುಂಬ ಸಲ ಆಗಿದೆ. ನಿನಗೆ ಇದರ ಅರಿವು ಇಲ್ಲ. ಪ್ರಜ್ಞೆ ಬಂದಾಗ ನೀನು ಏನೋ ಹಾಗೇ ಇಲ್ಲ ಅನ್ನುವ ರೀತಿ ನಾರ್ಮಲ್ ಆಗಿ ಇರುತ್ತೀಯ ಅಂತ ಚಿಕ್ಕಮ್ಮ ಹೇಳಿದರು. ನಾನು ಆಶ್ಚರ್ಯದಿಂದ ಅವರ ಮುಖವನ್ನು ನೋಡಿದೆ. ನನಗೆ ತಿಳಿಯದೆ ನನಗೆ ಹೊಸ ಕಾಯಿಲೆಗಳು ಬಂದಿದೆಯಾ? ಸುಳ್ಳು ಹೇಳಬೇಡಿ. ಆಗ ಚಿಕ್ಕಮ್ಮ ಅವರ ರೂಮ್ಗೆ ಹೋಗಿ ರಿಪೋರ್ಟ್ ತಂದು ಕೊಟ್ಟರು. ಅದು ನನ್ನ ಹೆಸರಿನಲ್ಲಿ ಇದೆ. ತುಂಬ ಬಾರಿ ಅವರು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿದ್ದು ಇದೇ ಸಮಸ್ಯೆಗೆ ಅಂತ ಅನಿಸುತ್ತದೆ. ಅದರಲ್ಲಿ ಬರೆದಿದೆ, ನನಗೆ ಇನ್ಸೆಕ್ಯೂರಿಟಿ ಇರುವುದರಿಂದ ಈ ಸಮಸ್ಯೆ ಆಗುತ್ತದೆ. ನಿದ್ರೆ ಸರಿಯಾಗಿ ಬರುತ್ತಿಲ್ಲ, ಸರಿಯಾಗಿ ಊಟ ಸೇರುವುದಿಲ್ಲ, ಅದಕ್ಕಾಗಿ ಚಿಲ್ಸ್ ಅಲ್ಲಲ್ಲೇ ಬರುತ್ತಿರುವುದು ಅಂತ. ಅಪ್ಪ ಅಮ್ಮ ನನ್ನನ್ನು ಬಿಟ್ಟು ಬಿಡುತ್ತಾರೆ, ತಮ್ಮನನ್ನು ನೋಡಿಕೊಳ್ಳುತ್ತಾರೆ. ಚಿಕ್ಕಪ್ಪ ಚಿಕ್ಕಮ್ಮ ಹೇಗಿದ್ದರೂ ಹೊರಗಿನವರು. ಈ ರೀತಿ ಇಲ್ಲಸಲ್ಲದ ವಿಷಯಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ನಾನು ಇಷ್ಟು ಚಿಕ್ಕ ವಯಸ್ಸಿಗೆ ಕಾಯಿಲೆಯನ್ನು ಬರೆಸಿಕೊಂಡಿದ್ದೇನೆ ಅಂತ ಅಳಲು ಶುರು ಮಾಡಿದೆ. ಚಿಕ್ಕಮ್ಮ ನಿಜವಾಗಲೂ ಅಂದು, ಎಣ್ಣೆ ಹಚ್ಚಿದ್ದು ನೀವೇ ಅಲ್ಲವೇ? ಚಿಕ್ಕಪ್ಪ ಅಲ್ಲ ಅಲ್ಲವೇ ಅಂತ ಪದೇ ಪದೇ ನಾನು ಅವರನ್ನು ಕೇಳಿದೆ. ಅವರು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ನಮಗೆ ಹೆಣ್ಣು ಮಕ್ಕಳಿಲ್ಲ, ನಿನ್ನನ್ನೇ ಮಗಳು ಅಂತ ಅಂದುಕೊಂಡಿದ್ದೇವೆ. ಅಂತಹುದರಲ್ಲಿ ನಿನ್ನ ಜೊತೆ ನಾವು ಕೆಟ್ಟ ಕೆಲಸ ಆಗಲು ಬಿಡುತ್ತೇವೆ ಅಂತ ನೀನು ಹೇಗೆ ಅಂದುಕೊಂಡೆ? ಅಷ್ಟೇ ಅಲ್ಲ, ನಿನ್ನ ಅತ್ತೆಯ ಬಳಿ ನಿನ್ನ ಚಿಕ್ಕಪ್ಪ ಮಾತನಾಡಿದ್ದಾರೆ. ಅವರ ಮಗನಿಗೆ ಬೇರೆ ಕಡೆ ಹೆಣ್ಣು ನೋಡುತ್ತಾರಂತೆ. ನೀನು ಈಗ ಫ್ರೀ. ನಿನಗೆ ಒಂದು ಒಳ್ಳೆಯ ಹುಡುಗನನ್ನು ನಾನು ಮತ್ತು ನಿನ್ನ ಚಿಕ್ಕಪ್ಪ ನೋಡಿ ಮದುವೆ ಮಾಡುತ್ತೇವೆ. ಈಗ ನೀನು ಕೇವಲ 9ನೇ ತರಗತಿ, ಚೆನ್ನಾಗಿ ಓದು, ಒಳ್ಳೆಯ ಅಂಕವನ್ನು ಗಳಿಸಿ ಒಳ್ಳೆಯ ಕೆಲಸವನ್ನು ತೆಗೆದುಕೋ ಅಂತ ಚಿಕ್ಕಮ್ಮ ಹೇಳಿದಾಗ ನಾನು ತುಂಬ ಎಮೋಷ್ನಲ್ ಆದೆ.
ಅಪ್ಪ ಅಮ್ಮ ಅಂತ ಏನೋ ಹೇಳಲು ಹೋದಾಗ ಅವರು ನನ್ನ ಬಾಯನ್ನು ಮುಚ್ಚಿ ಅಜ್ಜಿ ಬೆಡ್ರಿಡನಾಗಿದ್ದಾರೆ. ಅವರನ್ನು ನೋಡಿಕೊಳ್ಳಲು ಯಾರದಾದರೂ ಸಹಾಯ ಬೇಕು. ನಿನ್ನ ತಮ್ಮನ ಜೊತೆ ನಿನ್ನ ಅಮ್ಮನಿಗೆ ಸಾಕಾಗಿ ಬಿಟ್ಟಿರುತ್ತದೆ. ಕೊನೆಗೆ ಈ ಕೆಲಸ ಬೇರೆ. ಅದಕ್ಕೆ ಅವರು ನಿನ್ನ ಕಡೆ ಗಮನ ಕೊಡುವುದನ್ನು ಕಡಿಮೆ ಮಾಡಿದ್ದಾರೆ. ನೀನು ದೊಡ್ಡ ಮಗಳಲ್ಲವೇ, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಬೇಕು. ಚಿಕ್ಕ ಮಕ್ಕಳ ರೀತಿ ಆಡಬಾರದು ಅಂತ ಚಿಕ್ಕಮ್ಮ ನನ್ನ ತಲೆಯನ್ನು ಸವರಿದರು. ಅಜ್ಜಿಯನ್ನು ನೋಡಲು ಹೋಗೋಣ ರಜಾ ಸಿಕ್ಕಿದಾಗ ಅಂತ ಕೇಳಿದೆ. ಆಗ ಚಿಕ್ಕಮ್ಮ ಆಯಿತು ಅಂತ ಒಪ್ಪಿಕೊಂಡರು. ಇಂದಿನಿಂದ ರಾತ್ರಿ ಹೊತ್ತು ನಾನು ನಿನ್ನ ಜೊತೆ ಮಲಗುತ್ತೇನೆ. ನೀನೇನು ಹೆದರಬೇಡ. ರಾತ್ರಿ ಹೊತ್ತು ಕೂಡ ನಿನಗೆ ಅಲ್ಲಲ್ಲೇ ಚಳಿ ಬರುತ್ತದೆ. ಆಗ ಒಂದು ಮಾತ್ರೆ ಇರುತ್ತದೆ, ಅದನ್ನು ನಿನ್ನ ಬಾಯಿಗೆ ಹಾಕಬೇಕು ಅಂತ ಹೇಳಿದರು. ನಾನು ಏನು ಮಾತನಾಡದೆ ಆಯಿತು ಅಂತ ತಲೆ ಅಲ್ಲಾಡಿಸಿದೆ. ಏಕೆಂದರೆ ಈ ಕ್ಷಣಕ್ಕೆ ನನ್ನ ಪಾಲಿಗೆ ಚಿಕ್ಕಮ್ಮ ಚಿಕ್ಕಪ್ಪ ದೇವರು. ಅವರು ಹೇಳಿದ ಹಾಗೆ ಕೇಳಬೇಕು ಅಂತ ಅಂದುಕೊಂಡೆ. ನನ್ನ ಓದಿನ ಕಡೆ ಹೆಚ್ಚು ಗಮನ ಕೊಡಲು ಆರಂಭಿಸಿದೆ. ನಾನು ಈ ಸಿಟಿಗೆ ಬಂದ ಉದ್ದೇಶವನ್ನು ಪೂರ್ಣ ಮಾಡಬೇಕು ಅನ್ನುವ ಮನೋಬಲದಿಂದ ಹಗಲು ರಾತ್ರಿ ಚೆನ್ನಾಗಿ ಓದುತ್ತಿದ್ದೇನೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.